ಇವತ್ತಿನ ಚದುರಂಗದಲ್ಲಿ ಬಹಳ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಈಗ ತನಿಖೆಗೂ ಕೂಡ ಆದೇಶ ಹೊರಬಿದ್ದಿದೆ. ಕೋರ್ಟ್ನಿಂದ ಬಿದ್ದಿರುವಂತಹ ಆದೇಶದ ನಂತರ ಎಫ್ಐಆರ್ ಬಹುತೇಕ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಗೋಚರಿಸ್ತಾ ಇದ್ದಾವೆ. ಲೋಕಾಯುಕ್ತ ಎಸ್ಪಿ ಯಾವ ಸ್ವರೂಪದಲ್ಲಿ ತನಿಖೆ ನಡೆಸ್ತಾರೆ, ಕೋರ್ಟ್ನಿಂದ ಬಂದಿರುವಂತಹ ತೀರ್ಪು, ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿಯವರು ನಿಜಕ್ಕೂ ರಾಜೀನಾಮೆಯನ್ನು ಕೊಡೋದಿಲ್ವಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಎಲ್ಲ ಕಡೆಯಿಂದಲೂ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಡೀಟೇಲ್ಸ್ ಅನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚದುರಂಗದ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ. ಮೂಡಾ ಸೈಟ್ ಹಗರಣ ಸಂಬಂಧ ಸಿಎಂ ತನಿಖೆಗೆ ಆದೇಶ. ನಿನ್ನೆ ಹೈಕೋರ್ಟ್, ಇಂದು ಜನಪ್ರತಿನಿಧಿಗಳ ಕೋರ್ಟ್ನಿಂದ ಶಾಕ್. ಇಂದು ಅಥವಾ ನಾಳೆ ಎಫ್ಐಆರ್ ಸಾಧ್ಯತೆ. ರಾಜೀನಾಮೆ ಕೊಡಲ್ಲ, ಕಾನೂನು ಹೋರಾಟ ಮಾಡ್ತೀವಿ. ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಕೇರಳಕ್ಕೆ ಸಿಎಂ. ಕೆಸಿ ವೇಣುಗೋಪಾಲ್ ಜೊತೆ ಮುಂದಿನ ಹೋರಾಟದ ಚರ್ಚೆ. ಕರ್ನಾಟಕದಲ್ಲಿ ಬರೀ ಭ್ರಷ್ಟಾಚಾರ, 2 ವರ್ಷಗಳಿಂದ ಒದ್ದಾಟ. ಹರಿಯಾಣ ಚುನಾವಣಾ ಕಣದಲ್ಲಿ ಮೋದಿ ವಾಗ್ಬಾಣ. ರಾಜ್ಯವ್ಯಾಪಿ ಹೋರಾಟಕ್ಕೆ ರಾಜ್ಯ ಬಿಜೆಪಿ ತಯಾರಿ.